ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 1ನೇ ತಾರೀಕು ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ 5ನೇ ತಾರೀಕು ಆರೋಪಿತ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತೆ ಅಂತಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಬ್ರೀಫಿಂಗ್ ಮಾಡಿದ್ದೇನೆ. ಮುಂದುವರೆದು ಈಗಷ್ಟೇ ಕೇಶವಾಪುರ ಪೊಲೀಸ್ ಠಾಣೆ ಮುಂದೆ ಯಾರು ಈ ಒಂದು ಘಟನೆಯಲ್ಲಿ ಆರೋಪಿತ ಮಹಿಳೆ ಇದ್ದರು ಅವ್ರಿಗೆ ಅನ್ಯಾಯ ಆಗಿದೆ ಮತ್ತು 1ನೇ ತಾರೀಕು ನಡೆದಂಥ ಘಟನೆ ಏನಿದೆ ಆ ಘಟನೆಯಲ್ಲಿ ಎದುರು ಪಾರ್ಟಿಗಳು ಕೊಟ್ಟಿರುವಂಥ ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡಿಲ್ಲ ಮತ್ತು ಇದರಲ್ಲಿ ಕೆಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಲೋಪ ಇದೆ ಅಂತೆಲ್ಲ ಆರೋಪಿಸಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾನು ಯಾರು ಪ್ರತಿಭಟನಾಕಾರರಿದ್ದರೂ ಅವರಿಗೆ ಭಾಳ ಸ್ಪಷ್ಟವಾಗಿ ಅವ್ರದ್ದೇನೇನು ವಿಷಯಗಳಿದೆ, ಕಂಪ್ಲೇಂಟ್ ಇರ್ಬೋದು ಅಥವಾ ಅರ್ಜಿ ಇರ್ಬೋದು. ಕಂಪ್ಲೇಂಟಲ್ಲಿ ಅವರು 1ನೇ ತಾರೀಕು ನಡೆದಂಥ ಘಟನೆಯಲ್ಲಿ ಕೌಂಟರ್ ಕೇಸ್ ಕೊಡುವಂಥದ್ರ ವಿಚಾರವಾಗಿ ಮತ್ತು ಭಾಳಷ್ಟು ವಿಚಾರಗಳನ್ನು ಅವರು ಪೊಲೀಸ್ ಇಲಾಖೆಯಿಂದ ವಿಚಾರಣೆಗೆ ಒಳಪಡಬೇಕು. ಇದು ಸಮಗ್ರ ವಿಚಾರಣೆ ಆಗಬೇಕು ಅಂತಂದು ಮತ್ತು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ವಿಚಾರಣೆ ಆಗಬೇಕು. ಸ್ಥಳೀಯ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು ಅಕಸ್ಮಾತ್ ಏನಾದರೂ ಲೋಪ ಎಸಗಿದ್ದಾರೆ ಅನ್ನೋದಾದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತಂದು ಈಗ ಪ್ರತಿಭಟನೆ ಮಾಡಿದ್ದಾರೆ. ಹಂಗಾಗಿ ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಅವರೇನಾದರೂ ಅವರ ಫಿರ್ಯಾದಿದ್ದರೆ ಅದನ್ನು ಕೊಡಲಿ, ಅಗತ್ಯ ಕಾನೂನು ಕ್ರಮವನ್ನು ಆ ಒಂದು ಫಿರ್ಯಾದ ಮೇಲೆ ಮಾಡ್ತೀವಿ. ಮುಂದುವರೆದು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮಹಾನಂದ್ ನಂದಗಾವಿ ಅವ್ರ ನೇತೃತ್ವದಲ್ಲಿ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಈ 5 ದಿನಗಳ ಕಾಲ ನಡೆದಿರುವಂಥ ಪ್ರತಿ ಘಟನೆಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಿ ಅದರಲ್ಲಿ ಸತ್ಯಾಸತ್ಯತೆ, ಅದು ಪ್ರಕರಣಗಳ ಬಗ್ಗೆ ಇರ್ಬೋದು, 5ನೇ ತಾರೀಕು ಅರೆಸ್ಟ್ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಪತ್ತೆ ಮಾಡಿ ನಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥದ್ದು ಮಾಡ್ತೀನಿ ಅಂತ ಪ್ರತಿಭಟನಾಕಾರರಿಗೆ ಹೇಳಿದ್ದೀನಿ. ಈಗ ಆಕೆ ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಆಕೆ ಜೊತೆಗೆ ಇನ್ನೂ ಕೆಲವರನ್ನ ವಶಕ್ಕೆ ತೊಗೊಂಡಿರುವಂಥದ್ದು ಗಾಡಿಯಲ್ಲಿ ಕಾಣುತ್ತೆ. ಇನ್ನೂ ಒಬ್ಬರಿಬ್ಬರು ಲೇಡೀಸ್ ಇದ್ದಾರೆ. ಒಬ್ಬ ಮೇಲ್ ಮೆಂಬರ್ನ ಗಾಡಿ ಹಚ್ಚೋದು ಕಾಣುತ್ತೆ ಆ ವಿಡಿಯೋದಲ್ಲಿ. ಆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರು ಆ ವಿಡಿಯೋ ಮಾಡಿದರು, ಆ ವಿಡಿಯೋ ಮಾಡಿದ ಮೇಲೆ ಯಾರು ಅದನ್ನು ಸರ್ಕ್ಯುಲೇಟ್ ಮಾಡಿದರು, ಅದು ಸೇರಿದಂತೆ ಪ್ರತಿಯೊಂದು ವಿಷಯವನ್ನು ಕೂಡ ಒಂದು ಸಮಗ್ರ ವಿಚಾರಣೆಯನ್ನು ಮಾಡಲಾಗುತ್ತೆ. ಅದರಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಪರಿಶೀಲನೆ ಮಾಡೋದಿರುತ್ತೆ, ಸ್ಥಳ ಪರಿಶೀಲನೆ ಮಾಡೋದಿರುತ್ತೆ, ಅಧಿಕಾರಿ ಸಿಬ್ಬಂದಿಗಳ ಪರಿಶೀಲನೆ ಮಾಡೋದಿರುತ್ತೆ, ಮತ್ತು ಅಲ್ಲಿ ಯಾರು ನೊಂದವರಿದ್ದಾರೆ ಅವ್ರದ್ದು, ಮತ್ತು ಅಲ್ಲಿ ಆ ಸ್ಥಳದಲ್ಲಿದ್ದಂಥ ಐ ವಿಟ್ನೆಸಸ್ ಸಾಕಷ್ಟು ಜನ ವ್ಯಕ್ತಿಗಳ ಒಂದು ಹೇಳಿಕೆಯನ್ನು ಪಡ್ಕೊಳ್ಳೋದಿರುತ್ತೆ. ಅದಾದಮೇಲೆ ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಇದರಲ್ಲಿ ಅತ್ಯಂತ ಪಾರದರ್ಶಕವಾದಂಥ ತನಿಖೆ ಆಗುತ್ತೆ, ಅತ್ಯಂತ ಪಾರದರ್ಶಕವಾದ ವಿಚಾರಣೆ ಆಗುತ್ತೆ. ಯಾರಿಗೂ ಅನಗತ್ಯವಾಗಿ ತೊಂದರೆ ಕೊಡುವಂಥದ್ದಾಗಲಿ, ಯಾರನ್ನೂ ಅನಗತ್ಯವಾಗಿ ಸೇವ್ ಮಾಡುವಂಥದ್ದಾಗಲಿ ಆಗಲ್ಲ. ಅತ್ಯಂತ ಪ್ರಾಮಾಣಿಕ ಮತ್ತು ಪಾರದರ್ಶಕ ತನಿಖೆ ಮತ್ತು ವಿಚಾರಣೆ ಮಾಡಲಾಗುತ್ತೆ.